ಖತರ್ನಾಕ್ ಗಂಡ ಹೆಂಡತಿ ದೂರದ ಊರಿಂದ ಬೆಂಗಳೂರಿಗೆ ಬಂದಿದ್ರು. ಅಯ್ಯೋ ಪಾಪ ಅಂತ ಕೆಲಸ ಕೊಟ್ಟು ಊಟದ ಜೊತೆ ಆಶ್ರಯವನ್ನ ನೀಡಿದ್ದ ಮನೆಗೆ ದ್ರೋಹ ಬಗ್ದಿದ್ರು. ಅಷ್ಟಕ್ಕೂ ಏನಾಯ್ತು ಅಂತ ನೀವೇ ನೋಡಿ. ಹೊಸ ವರ್ಷ ಸಂಭ್ರಮದಲ್ಲಿದ್ದವರಿಗೆ ಕಳ್ಳತನದ ಶಾಕ್. ಉಂಡ ಮನೆಗೆ ದ್ರೋಹ ಬಗೆದ ನಮಕ್ ಹರಾಮಿಗಳು. ಕೋಟಿ ಮೌಲ್ಯದ ಚಿನ್ನ ಕದ್ದು ಕಿಲಾಡಿ ದಂಪತಿ ಎಸ್ಕೇಪ್. ಇದು ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಸದಾಶಿವನಗರ. ಈ ಕಟ್ಟಡದ 2ನೇ ಫ್ಲೋರ್ ಮನೆ ಶ್ರೀಮಂತ ಉದ್ಯಮಿ ಅಭಿಷೇಕ್ ಎಂಬುವವರಿಗೆ ಸೇರಿದ್ದು. ಮೊನ್ನೆ ಇಡೀ ಕುಟುಂಬ 2026ರ ನ್ಯೂ ಇಯರ್ ಆಚರಣೆಗೆ ತಮಿಳುನಾಡಿಗೆ ಹೋಗಿತ್ತು. ಆದ್ರೆ ಸಂಭ್ರಮಕ್ಕೆ ಹೋಗಿದ್ದವರಿಗೆ ಮನೆ ಕೆಲಸದಾಕೆ ಬಿಗ್ ಶಾಕ್ ಕೊಟ್ಟಿದ್ಲು. ಎಸ್, ಡಿಸೆಂಬರ್ 30ರಂದು ಸದಾಶಿವನಗರದ ಉದ್ಯಮಿ ಅಭಿಷೇಕ್ ಮನೆಯಲ್ಲಿ ಬರೋಬ್ಬರಿ 1.37 ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಹಾಗೂ ವಾಚ್ಗಳು ಕಳ್ಳತನವಾಗಿವೆ. ಎಷ್ಟೊಂದು ದೊಡ್ಡ ಮೊತ್ತದ ಚಿನ್ನಾಭರಣ ವಾಚ್ ಕದ್ದಿರೋದು ಮನೆಯಲ್ಲಿ ಕೆಲಸಕ್ಕಿದ್ದ ಪಶ್ಚಿಮ ಬಂಗಾಳದ ಮೂಲದ ಹಜಿರಾ ಬೇಗಂ ಮತ್ತು ಪತಿ ಶಾಹೀರ್. 2022ರಿಂದ 2026ರವರೆಗೆ ಅಭಿಷೇಕ್ ಮನೆಯಲ್ಲೇ ಆ ದಂಪತಿಗಳು ಕೆಲಸ ಮಾಡ್ತಿದ್ರು. ಮದುವೆ ಬಳಿಕ 2025 ಡಿಸೆಂಬರ್ 27ರಂದು ಕೆಲಸಕ್ಕೆ ಸೇರಿದ್ದಳು. ಅಭಿಷೇಕ್ ಮನೆಯಲ್ಲಿಯೇ ಕೆಲಸ ಮಾಡುತ್ತಾ ಇಬ್ಬರು ಉಳಿದುಕೊಳ್ಳುತ್ತಿದ್ದರು. ಡಿಸೆಂಬರ್ 30ರಂದು ಹೊಸ ವರ್ಷಾಚರಣೆ ಸಲುವಾಗಿ ಕೊಯಮತ್ತೂರಿಗೆ ಅಭಿಷೇಕ್ ಕುಟುಂಬ ಹೋಗಿದ್ದಾರೆ. ಮನೆ ಕೀಯನ್ನ ಅತ್ತಿಗೆಗೆ ಕೊಡು ಅಂತ ಹಾಜಿರಾಗೆ ಕೊಟ್ಟಿದ್ರು. ಆದ್ರೆ ಸಂಜೆಯಾದ್ರೂ ಮನೆ ಕೀಯನ್ನ ಅತ್ತಿಗೆಗೆ ಕೊಡದ ಹಾಜಿರ್ ಕಳ್ಳಾಟ ಆಡಿದ್ದಾಳೆ. ಈ ವೇಳೆ ಕರೆ ಮಾಡಿದಾಗ ಹಾಜಿರ್ ದಂಪತಿ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಅನುಮಾನಗೊಂಡ ಉದ್ಯಮಿ ತಮ್ಮ ಕಾರ್ ಡ್ರೈವರ್ ಕಳಿಸಿ ಮನೆ ಪರಿಶೀಲಿಸಿದಾಗ ಕಳ್ಳತನ ಆಗಿರೋದು ಬಯಲಾಗಿದೆ. ಮನೆಯಲ್ಲಿದ್ದ 979 ಗ್ರಾಂ ಚಿನ್ನಾಭರಣ, 10 ಲಕ್ಷ ರೂಪಾಯಿ ಮೌಲ್ಯದ ವಾಚ್ಗಳು ಕಳುವು ಮಾಡಿ ಕಿಲಾಡಿ ದಂಪತಿಗಳು ಎಸ್ಕೇಪ್ ಆಗಿದ್ದಾರೆ. ಕೆಲಸ ಮಾಡ್ತಿದ್ದ ಮನೆಗೆ ಮದುವೆಯಾಗಿ ಗಂಡನ ಸಮೇತ ಬಂದಿದ್ದ ಹಾಜಿರಾ ಮನೆಯ ಮೂಲೆ ಮೂಲೆಯಲ್ಲಿಯೂ ಓಡಾಡಿ ಎಲ್ಲೆಲ್ಲಿ ಏನೇನಿದೆ ಅಂತ ತಿಳಿದುಕೊಂಡಿದ್ಲು. ಇದೀಗ ವರ್ಷಾಚರಣೆ ಕಳ್ಳತನಕ್ಕೆ ಸರಿಯಾದ ಸಮಯ ಅಂತ ಉಂಡ ಮನೆಗೆ ದ್ರೋಹ ಬಗೆದು ಎಸ್ಕೇಪ್ ಆಗಿದ್ದಾಳೆ. ಉದ್ಯಮಿ ಮನೆಯಲ್ಲಿ 1,37,00,000 ಬೆಲೆ ಬಾಳುವಂತ ಚಿನ್ನಾಭರಣ ಸೇರಿದಂತೆ ಮನೆಯಲ್ಲಿದ್ದಂಥ ವಾಚ್ಗಳು ಸೇರಿದಂತೆ ಕೆಲವೊಂದಷ್ಟು ವಸ್ತುಗಳನ್ನ ಕಳ್ಳತನ ಮಾಡಿರುವಂತಹ ಪ್ರಕರಣ ಬೆಂಗಳೂರಿನ ಸದಾಶಿವನ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು. ಸದ್ಯ ನಾನು ಘಟನಾ ಸ್ಥಳದಲ್ಲಿದ್ದೀನಿ. ಇದೇ ಬಿಲ್ಡಿಂಗ್ನಲ್ಲಿ ವಾಸವಾಗಿದ್ದಂಥ ಅಭಿಷೇಕ್ ಉದ್ಯಮಿ ಏನಿದ್ದಾರೆ ಅವರ ಒಂದು 2ನೇ ಫ್ಲೋರ್ನ ಮನೆ ಏನಿದೆ ಅಲ್ಲಿ ಒಂದು ಈ ರೀತಿಯಾದಂಥ ದೊಡ್ಡ ಮಟ್ಟದ ಕಳ್ಳತನ. ಅಭಿಷೇಕ್ ಕುಟುಂಬಸ್ಥರು ಎಲ್ಲರೂ ಕೂಡ ಬಂದಿರ್ತಾರೆ. ಬಂದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಪರಿಶೀಲನೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಇಟ್ಟಿದ್ದಂಥ 979 ಗ್ರಾಂ ಚಿನ್ನಾಭರಣ ಸೇರಿದಂತೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ವಾಚ್ಗಳು ಕೂಡ ಈಗ ಆ ಒಂದು ಸಂದರ್ಭದಲ್ಲಿ ಕಳ್ಳತನ ಆಗಿತ್ತು. ಸದ್ಯ ಸದಾಶಿವನಗರ ಪೊಲೀಸರು ಪ್ರಕರಣದ ತನಿಖೆಯನ್ನು ನಡೆಸುತ್ತಿದ್ದು ಪಶ್ಚಿಮ ಬಂಗಾಳದ ಆರೋಪಿಗಳಿಗೆ ಹುಡುಕಾಟ ನಡೆಸುತ್ತಿದ್ದಾರೆ. ಅದೇನೇ ಹೇಳಿ, ಪಾಪ ಅಂತ ಕೆಲಸದ ಜೊತೆ ಅನ್ನ ಆಶ್ರಯ ಕೊಟ್ಟ ಮಾಲೀಕನಿಗೆ ಇಂತಹ ದ್ರೋಹ ಬಗೆದಿದ್ದು ನಿಜಕ್ಕೂ ದುರಂತ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.